ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸುಮುಖೈಶ್ಚದಂತಶ್ಚ ಕಪಿಲೋ ಗಜಗಣಿಕಃ ಲಂಬೋದರಶ್ಚ ವಿಕಟೋ ವಿಘ್ನರಾಜೋ ಗಣಾಧಿಪ ಧೂಮ್ರಕೇತರ್ಗಣಾಧ್ಯಕ್ಷೋ ಪಾಲಚಂದ್ರೋ ಗಜಾನನ ಷೋಡಶೈತಾನಿ ನಾಮಾನಿ ಯಪ್ಪಟೇ ಶೃಣುಯಾದಪಿ ವಿದ್ಯಾರಂಭ ವಿವಾಯೇಶೇ ಪ್ರವೇಶೇ ನಿರ್ಗಮೇ ಸತಾ ಸಂಗ್ರಾಮೇ ಸರ್ವಕಾಲೇಶು ವಿಘ್ನಸ್ತಸ್ಯ ಜಾಯತೆ ಅಭಿಸಿದ್ಧಾರ್ಥ ಸಿದ್ಧಾರ್ಥಂ ಭೋಜಿತೋ ಸ್ವರೈರಪಿ ಸರ್ವ ವಿಘ್ನಚಿದೇ ತಸ್ಮೈ ಮಹಾಗಣಾಧಿಪತಯೇ ನಮಃ. ಓಂ ಹಂ ಗಣಪತಯೇ ನಮಃ. ಗಣಾನನ್ತ್ವಾ ಗಣಪತಿಗಂ ವಾಮಿ ಕವಿಂ ಕವೀನಾಪಮಶ್ರಮಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನ ಶೃಣ್ವನ್ನಂ ಜಪಿಸ್ಸೀರಸಾದನಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಬುಧವಾಸರ ಯುಕ್ತಾಯದಲ್ಲಿ ತೃತೀಯ ತಿಥಿ ಪೂರ್ವಭಾದ್ರ ನಕ್ಷತ್ರೆ. ಈ ದಿನದ ವಿಶೇಷ ಸಂಪತ್ ಗೌರಿ ವ್ರತ. ಈ ದಿವಸದಲ್ಲಿ ಯಾರ ಕಡು ಬಡವಸ್ಥನದಲ್ಲಿ ಉದ್ಯೋಗ ಮತ್ತೆ ವಿದ್ಯಾಭ್ಯಾಸ ಎಲ್ಲರೂ ಮಾಡುವಂತಹ ಒಂದು ಗೌರಿ ವ್ರತವಾಗಿರುತ್ತದೆ. ಈ ದಿವಸದಲ್ಲಿ ಸಂಪತ್ ಗೌರಿಯ ಆಶೀರ್ವಾದ ಸಮಸ್ತ ಜನತೆಗೆ ದೊರಕಲಿ. ಪ್ರಥಮವಾಗಿ ದ್ವಾದಶ ರಾಶಿಗಳನ್ನ ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಸಹದ್ ಉದ್ಯೋಗಗಳೊಂದಿಗೆ ಉತ್ತಮ ಬಾಂಧವ್ಯ ಇರಲಿದೆ. ಉದ್ಯೋಗದ ಹೊಸ ನಿಯಮಗಳು ನಿಮ್ಮನ್ನು ಸ್ವಲ್ಪ ಚಂಚಲಿತವಾಗಿಸಲಿದೆ. ಈ ದಿವಸದಲ್ಲಿ ಮೇಷರಾಶಿ ಅವರು ಉದ್ಯೋಗದ ಆರೋಗ್ಯದ ಕಡೆ ಎರಡೂ ಕಡೆ ಗಮನ ಹರಿಸಬೇಕು. ಈ ದಿವಸದಲ್ಲಿ ಶುಭ ಸಂಖ್ಯೆ 9, ಶುಭವರ್ಣ ಕೆಂಪು. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನದವರಿಗೆ ನಿಮ್ಮ ಕೆಲಸದ ಮೇಲೆ ಶ್ರದ್ಧೆ ಇರಲಿ. ಬೇರೆಯವರನ್ನು ನಂಬಿ ನೀವು ಸಮಸ್ಯೆಗೆ ಸಿಲುಕುವಿರಿ. ಕೃಷಿಕರಿಗೆ ಈ ದಿನ ತಮ್ಮ ಲಾಭವಿದೆ. ನಿಮಗೆ ಮಿತ್ರರಿಂದ ಶತ್ರುತ್ವ ಕೂಡ ಕಂಡುಬರಲಿದೆ. ಆದ್ದರಿಂದ ಯಾವುದೇ ಕೆಲಸಗಳನ್ನು ನೀವೇ ಮಾಡುವುದು ಉತ್ತಮ. ವೃಷಭ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 4, ಶುಭವರ್ಣ ನೀಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಅನಗತ್ಯ ಖರ್ಚುಗಳು, ವೃಥಾ ತಿರುಗಾಟ, ಹಿರಿಯರ ಮಾರ್ಗದರ್ಶನ ನಿಮಗೆ ಸಿಗಲಿದೆ. ಈ ದಿವಸದಲ್ಲಿ ನೀವು ಹೊಸ ವ್ಯವಹಾರಗಳಿಗೆ ಕೈ ಹಾಕುವುದು ಲಾಭಾಂಶ ತಂದುಕೊಡುವುದಿಲ್ಲ. ಈ ದಿವಸದಲ್ಲಿ ನಿಮ್ಮ ಕುಲದೇವತೆಯ ಆರಾಧನೆ ಬಹುಮುಖ್ಯ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ ನೇರಳೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಹೊಸ ಆದಾಯ ಮೂಲಗಳು ನೀವು ಹುಡುಕುವಿರಿ. ಮತ್ತೆ ಉದ್ಯೋಗಸ್ಥರಿಗೆ ಹೊಸ ಉದ್ಯೋಗದ ಅವಕಾಶಗಳು ಒದಗಿ ಬರಲಿವೆ. ಕುಟುಂಬದಲ್ಲಿ ಮಂಗಳಕರ ಕಾರ್ಯಗಳು ಬಗ್ಗೆ ಚರ್ಚೆ ಸಹ ಆಗಲಿದೆ. ಸಹ ಉದ್ಯೋಗಿಗಳ ಸಹಕಾರ ಕೂಡ ದೊರಕಲಿದೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭವರ್ಣ ಕೇಸರಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ದಿನದ ಆರಂಭವು ಖುಷಿಯಿಂದ ಇರುವುದು. ಕೆಲಸದಲ್ಲಿ ಸಂತೋಷ. ಮಧ್ಯಾಹ್ನದ ನಂತರ ಎಲ್ಲ ವ್ಯವಹಾರಗಳ ಸಿಹಿ ಸುದ್ದಿಗಳು ಸಹ ಕಂಡುಬಹುದು. ಈ ದಿವಸದಲ್ಲಿ ಸಿಂಹರಾಶಿಯವರಿಗೆ ಬಾಲಗಣಪತಿ ಆರಾಧನೆ ಉತ್ತಮ. ಈ ದಿವಸದಲ್ಲಿ ಸಿಂಹರಾಶಿಯವರಿಗೆ ಶುಭ ಸಂಖ್ಯೆ 7, ಶುಭವರ್ಣ ಕೆಂಪು. ಮುಂದಿನ ರಾಶಿ ಕನ್ಯಾ ರಾಶಿ. ಲೆಕ್ಕ ಪರಿಶೋಧನೆಯಲ್ಲಿ ನಿಮ್ಮ ಪರಿಣಿತಿಗೆ ನಿಮ್ಮ ಹಿರಿಯರ ಅಧಿಕಾರಿಗಳ ಪ್ರೀತಿ ಗಳಿಸುವಿರಿ ಮತ್ತು ಇವತ್ತಿನ ಆದಾಯದಲ್ಲಿ ಯಾವುದೇ ರೀತಿ ಖರ್ಚುಗಳಿಲ್ಲದೆ ಈ ದಿವಸದಲ್ಲಿ ವಸ್ತ್ರ ಆಭರಣಗಳು ಖರೀದಿ ಮಾಡುವ ಅವಕಾಶಗಳಿದೆ. ಕೃಷಿಕರಿಗೆ ಉತ್ತಮ ಆದಾಯಗಳು ಸಹ ಕಾಣಬಹುದು. ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಮುಂದಿನ ರಾಶಿ ತುಲಾ ರಾಶಿ. ಶತ್ರು ಭಯ, ಮನಸ್ಸಿಗೆ ಚಿಂತೆ, ಕೆಲಸದಲ್ಲಿ ನಿರಾಸಕ್ತಿ. ಉದ್ಯೋಗದವರಿಗೆ ಮೇಲಧಿಕಾರಿಗಳಿಂದ ಒತ್ತಡವಿರುತ್ತದೆ. ಮಧ್ಯಾಹ್ನದ ನಂತರದಲ್ಲಿ ಸಂಜೆಯ ವೇಳೆಗೆ ಒಳ್ಳೆಯ ವಾತಾವರಣ ಕೂಡ ಕಾಣಬಹುದು. ಶುಭ ಸಮಾಚಾರಗಳನ್ನು ಕೇಳಬಯಸುತ್ತೀರಿ. ತುಲಾ ರಾಶಿಯವರಿಗೆ ಈ ದಿವಸದಲ್ಲಿ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅವರಿಗೆ ಈ ದಿವಸದಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ಆರೋಗ್ಯದಲ್ಲಿ ವ್ಯತ್ಯಾಸವಿರುತ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ಮನಸ್ತಾಪಗಳಿರುತ್ತದೆ. ಈ ದಿವಸದಲ್ಲಿ ಬಲಮುರಿ ಗಣಪತಿ ಆರಾಧನೆ ಉತ್ತಮ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ 1, ಶುಭವರ್ಣ ಕೆಂಪು. ಮುಂದಿನ ರಾಶಿ ಧನಸ್ಸು. ಸ್ಥಿರಾಸ್ತಿ ಕೊಳ್ಳುವಿರಿ ಮತ್ತು ಗೃಹ ನಿರ್ಮಾಣದ ಬಗ್ಗೆ ಕುಟುಂಬದವರ ಜೊತೆ ಚರ್ಚೆ ಮಾಡಿ ಕೆಲಸಕ್ಕೆ ಕೈ ಹಾಕುವುದು ಉತ್ತಮ. ಮಧ್ಯಸ್ಥಿಕೆ ವಿಚಾರದಲ್ಲಿ
ಎಚ್ಚರಿಕೆಯಿಂದ ಇರಬೇಕು. ಉದ್ಯೋಗದಲ್ಲಿರುವವರು ಮೇಲಧಿಕಾರಿಗಳಿಂದ ಕೆಲಸದ ಒತ್ತಡವಿರುತ್ತದೆ. ಈ ದಿವಸದಲ್ಲಿ ಧನಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭವರ್ಣ ಕೇಸರಿ. ಮುಂದಿನ ರಾಶಿ ಮಕರ ರಾಶಿಯವರಿಗೆ ಈ ದಿವಸದಲ್ಲಿ ಕೆಲಸದ ಸ್ಥಳದಲ್ಲಿ ವಿಘ್ನಗಳು ದೂರವಾಗಲಿದೆ ಮತ್ತು ಕೃಷಿಕರಿಗೆ ದ್ವಿಗುಣ ಲಾಭ ಕೂಡ ಕಾಣಬಹುದು. ಜೊತೆಗೆ ಮಕ್ಕಳ ಕಾರ್ಯಸಾಧನೆಗೆ ಉತ್ತಮ ಸಾಧನೆ ಸುಲಭವಾಗಲಿದೆ. ಈ ದಿವಸದಲ್ಲಿ ಮಕರ ರಾಶಿಯವರು ಶುಭ ಸಂಖ್ಯೆ 9, ಶುಭವರ್ಣ ಕೆಂಪು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸದ ಆದಾಯಕ್ಕಿಂತ ಹೆಚ್ಚು ಖರ್ಚು ಮತ್ತು ವೃಥಾ ತಿರುಗಾಟ. ಕೆಲಸದಲ್ಲಿ ಎಲ್ಲಾ ಕಾರ್ಯಗಳು ನಿಧಾನವಾಗಲಿದೆ. ಈ ದಿವಸದಲ್ಲಿ ಕುಟುಂಬದ ಸಣ್ಣ ಪುಟ್ಟ ವಿಚಾರಗಳಿಗೆ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಹಿರಿಯರ ಸಲಹೆ ಉತ್ತಮವಾಗಿರುತ್ತದೆ. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 8, ಶುಭವರ್ಣ ನೀಲಿ. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನದವರಿಗೆ ಕೃಷಿಕರು ಮತ್ತು ವ್ಯಾಪಾರಸ್ಥರು, ಉದ್ಯೋಗದಲ್ಲಿರುವವರು, ಎಲ್ಲಾ ಕ್ಷೇತ್ರದವರು ಮುನ್ನಡೆ ಕಾಣಬಹುದು. ಯತ್ನಿಸಿದ ಕಾರ್ಯಗಳು ಸಫಲ ಆಗುತ್ತದೆ. ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಫಲಗಳನ್ನು ಕಾಣಬಹುದು. ಮೀನರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭವರ್ಣ ಹಳದಿ. ಶ್ರೀ ಗುರುಭ್ಯೋ ನಮಃ.